ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ಶ್ರೀ ಪಂಚಮಿ ವಸಂತ ಅಂದರೆ ಸರಸ್ವತಿ ಪೂಜೆ ದಿನ. ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಖಾರ ಪೊಂಗಲ್ ಮಾಡಿಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬರೋಣ. ಕುಕ್ಕರಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ, ಅದು ಬಿಸಿ ಆಗ್ತಾ ಇರಲಿ. ಖಾರ ಪೊಂಗಲಿಗೆ ಸ್ವಲ್ಪ ಸಾಸಿವೆ. ಖಾರ ಪೊಂಗಲಿಗೆ ಬೇಕಾಗಿರೋ ಸಾಮಗ್ರಿಗಳು: ಎಣ್ಣೆ, ಶುಂಠಿನ ಕ್ಲೀನ್ ಮಾಡಿ ಚಚ್ಕೊಂಡಿದ್ದೀನಿ, ಒಂದು 2 ಇಂಚಷ್ಟು ಶುಂಠಿ, ಮತ್ತು ಜೀರಿಗೆ, ಮೆಣಸು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು, ಮತ್ತು ಅಕ್ಕಿ, ಹೆಸರುಬೇಳೆ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ. ಮೊದಲಿಗೆ ಕುಕ್ಕರಿಗೆ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ, ಶುಂಠಿ, ಮೆಣಸು, ಜೀರಿಗೆ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಆ ಕಪ್ಪಲ್ಲಿ ನಾವು ಎಷ್ಟು ಕಪ್, ಮುಕ್ಕಾಲು ಕಪ್ ನೀರು ಅಕ್ಕಿ ತೊಗೊಂಡಿದ್ದೀವಲ್ಲ, ಅಕ್ಕಿಗೆ 2 ಕಪ್ಪಷ್ಟು ನೀರು ಹಾಕೋಣ. ನೀರು ಹಾಕಿದ್ದಾದಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡೋಣ. ಆಗಿದೆ ನೋಡಿ ಫ್ರೆಂಡ್ಸ್, ಇವಾಗ ಅಕ್ಕಿ ಹಾಕೋಣ. ಹಾಕಿದಾಯ್ತು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ವಿಜಿಲ್ ಮುಚ್ಚೋಣ. ಪಾತ್ರೆಗೆ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕೋಣ, ಒಂದಿಷ್ಟು ಗೋಡಂಬಿ. ನೋಡಿ ಫ್ರೆಂಡ್, ಆಗಿದೆ. ಇದಕ್ಕೆ ತುಪ್ಪದಿಂದ ಒಗ್ಗರಣೆ ಮಾಡಿದ್ವಲ್ಲ ಗೋಡಂಬಿ, ಅದನ್ನು ಹಾಕೋಣ. ಪೊಂಗಲ್ ರೆಡಿ, ಖಾರ ಪೊಂಗಲ್ ರೆಡಿ ಆಗಿದೆ ಫ್ರೆಂಡ್. ಇವಾಗ ಅದನ್ನು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಜೋಡಿಸ್ತಾ ಇದ್ದೀನಿ. ಒಂದೊಂದೇ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ, ಇವತ್ತು ಸರಸ್ವತಿ ಪೂಜೆ ಇದೆಯಲ್ಲ, ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮನೆ ಬಂದಿದ್ದೀನಿ. ಎಲ್ಲ ಆಗಿದೆ, ಜೋಡಿಸಿದ್ದೀನಿ. ದೇವಸ್ಥಾನಕ್ಕೆ ಬಂದಿದ್ದೀನಿ ಫ್ರೆಂಡ್. ನಾವು ಇಲ್ಲಿ ಶಕ್ತಿ ಕರುಮಾರಿಯಮ್ಮ ವಿದ್ಯಾನಗರ ಕ್ರಾಸಲ್ಲಿ ಐತೆ. ತುಂಬ ಚೆನ್ನಾಗಿದೆ ಶಕ್ತಿ ಕರುಮಾರಿಯಮ್ಮ ಅಂತ ದೇವರು. ಪೂಜೆ ಎಲ್ಲ ಮುಗಿಸ್ಕೊಂಡು, ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ, ಆ ಕಡೆ ಎಲ್ಲ ಹೋಗಿ ಕರ್ಕೊಂಡು ತೋರಿಸ್ತಾ ಇದ್ದಾನೆ. ಏನೋ ಈ ಥರ ರೋಡ್ ಇದೆ ಅಂತೆಲ್ಲ ಹೇಳ್ತಾ ಇದ್ದಾನೆ ಅವನು. ಯಾರೋ ಕಾರ್ ತೊಗೊಂಬಂದಿದ್ದಾರೆ ಫ್ರೆಂಡ್, ಪೂಜೆ ಮಾಡೋಣ ಅಂತ. ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು, ಅವ್ರದ್ದು ಪೂಜೆ ಆಗಿತ್ತೇನೋ, ನಾವು ಹೊರಗಡೆ ಬಂದ್ವಿ. ಅಷ್ಟು ಬೇಗ ನನ್ನ ಫ್ರೆಂಡ್ ಸಿಕ್ಕಿದ್ಲು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಸದಾಕಾಲ ಹೀಗೆ ಇರಬೇಕು ಅಂತ ನಿಮ್ಮೆಲ್ಲರನ್ನು ಕೇಳ್ಕೊತಾ ಇದ್ದೀವಿ. ಮತ್ತು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತಿಂದೆಲ್ಲ ಎಲ್ಲ ಮುಗಿದಿದೆ. ಎಲ್ಲ ಆಗಿ ಇವತ್ತಿನ ಫ್ರೈಡೇ ವ್ಲಾಗ್ ಯಶಸ್ವಿಯಾಗಿ ಮುಗಿಸಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರ ಪ್ರೋತ್ಸಾಹ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊತಾ, ನಿಮ್ಮೆಲ್ಲರೂ ನಮಗೆ ಆಲ್ ಇನ್ ಒನ್ ಮಿಸ್ಸಸ್ ನಿರ್ಮಲಾ ಆಲ್ ಇನ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.